ನಮಸ್ಕಾರ ಸ್ನೇಹಿತರೆ. ಒಬ್ಬ ಸಚಿವ ಒಂದೆಡೆ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ, ಹೊಸ ಶಿಕ್ಷಣ ಸುಧಾರಣೆಗಳು ಹಾಗೂ ಭಾರತೀಯ ಜ್ಞಾನ ಪರಂಪರೆಗೆ ಹೆಚ್ಚಿನ ಒತ್ತು. ಮತ್ತೊಂದೆಡೆ ಪರೀಕ್ಷೆ ವಿವಾದಗಳು, ವಿದ್ಯಾರ್ಥಿಗಳ ಪ್ರತಿಭಟನೆಗಳು ಮತ್ತು ಕೊನೆಗೆ ರಾಜೀನಾಮೆ. ಹಾಗಾದರೆ ಧರ್ಮೇಂದ್ರ ಪ್ರಧಾನ್ ಅವರ ಅವಧಿಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಇದು ಯಾವುದೇ ರಾಜಕೀಯ ಪಕ್ಷದ ಪರ ಅಥವಾ ವಿರೋಧವಲ್ಲ. ವರದಿಯಾದ ಮಾಹಿತಿ ಮತ್ತು ಸಾರ್ವಜನಿಕ ದಾಖಲೆಗಳ ಆಧಾರದ ಮೇಲೆ ವಿಷಯವನ್ನು ವಿಶ್ಲೇಷಿಸೋಣ. ಧರ್ಮೇಂದ್ರ ಪ್ರಧಾನ್ ಅವರು ಪ್ರಮುಖ ಶಿಕ್ಷಣ ಸುಧಾರಣೆಗಳು. ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರಾದ ನಂತರ 2020ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ವೇಗ ನೀಡಲಾಯಿತು. NEP 2020ಯಲ್ಲಿ ಪ್ರಾರಂಭವಾಗಿತ್ತು. ಅವರು ಯಾವಾಗ ಮಂತ್ರಿ ಆದರೂ ಅದನ್ನು ವೇಗವಾಗಿ ಜಾರಿಗೆ ಮಾಡಲು ಶ್ರಮಪಟ್ಟರು. ಅವರ ಪ್ರಮುಖ ಉದ್ದೇಶಗಳು ಏನಾಗಿದ್ವು ಅಂದರೆ, ಕಂಠಪಾಠಕ್ಕಿಂತ ಕೌಶಲ್ಯ ಆಧಾರಿತ ಶಿಕ್ಷಣ, ಭಾರತೀಯ ಭಾಷೆಗಳಲ್ಲಿ ಶೈಕ್ಷಣಿಕ ಉತ್ತೇಜನ, ಡಿಜಿಟಲ್ ಶಿಕ್ಷಣ ಮತ್ತು ಆನ್ಲೈನ್ ಕಲಿಕೆ, ಸಂಶೋಧನೆ ಮತ್ತು ನವೀನತೆಗೆ ಒತ್ತು, ಬಹುಸಂಖ್ಯಾ ಶಿಕ್ಷಣ ವ್ಯವಸ್ಥೆ. ಈ ಸುಧಾರಣೆಗಳನ್ನು ಅನೇಕ ಶಿಕ್ಷಣ ತಜ್ಞರು ಭಾರತದ ಶಿಕ್ಷಣವನ್ನು ಆಧುನೀಕರಣಗೊಳಿಸುವ ಪ್ರಯತ್ನ ಎಂದು ವಿವರಿಸಿದರು. ಮತ್ತು ಪಠ್ಯಕ್ರಮದಲ್ಲಿ ನಡೆದ ಬದಲಾವಣೆಗಳು. ಅವರ ಅವಧಿಯಲ್ಲಿ NCERT ಪಠ್ಯಪುಸ್ತಕಗಳಲ್ಲಿಯೂ ಹಲವು ಬದಲಾವಣೆಗಳು ನಡೆದವು. ಅದಕ್ಕೆ ಹಲವು ಟೀಕೆಗಳು ಸಹ ಬಂದವು. ವರದಿಗಳ ಪ್ರಕಾರ ಕೆಲವು ತರಗತಿಗಳಲ್ಲಿ ಮೊಘಲ್ ಸಾಮ್ರಾಜ್ಯ ಮತ್ತು ದೆಹಲಿ ಸುಲ್ತಾನರ ಕುರಿತು ಕೆಲವು ವಿಷಯಗಳನ್ನು ಕಡಿಮೆ ಮಾಡಲಾಯಿತು ಅಥವಾ ತೆಗೆದುಹಾಕಲಾಯಿತು. ಭಾರತೀಯ ಜ್ಞಾನ ಪರಂಪರೆಗೆ ಯೋಗ, ಆಯುರ್ವೇದ, ಪ್ರಾಚೀನ ಭಾರತೀಯ ವಿಜ್ಞಾನ, ಸಂಸ್ಕೃತಿ ಮತ್ತು ಪರಂಪರೆಗೆ ಹೆಚ್ಚಿನ ಸ್ಥಾನ ನೀಡಲಾಯಿತು. ಈ ಬದಲಾವಣೆಗಳನ್ನು ಬೆಂಬಲಿಸಿದವರು ಭಾರತೀಯ ಪರಂಪರೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಎಂದು ಹೇಳಿದರು. ವಿಮರ್ಶಕರು ಇತಿಹಾಸದ ಎಲ್ಲ ಆಯಾಮಗಳಲ್ಲೂ ಸಮತೋಲನದಿಂದ ಬೋಧನೆಯಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಗಮನಿಸಬೇಕಾದ ವಿಷಯವೇನೆಂದರೆ, ಇವು ಪಠ್ಯಕ್ರಮದ ಬದಲಾವಣೆಗಳು. ಯಾವುದೇ ಧರ್ಮದ ವಿರುದ್ಧ ಅನಧಿಕೃತ ನೀತಿಯೆಂದು ಸರ್ಕಾರ ಹೇಳಿಲ್ಲ. ಸರ್ಕಾರದ ವಿವರಣೆ ಪ್ರಕಾರ ಈ ಬದಲಾವಣೆಗಳು ಪಠ್ಯಕ್ರಮ ಮರುಪರಿಶೀಲನೆಯ ಭಾಗವಾಗಿದೆ. ಪರೀಕ್ಷಾ ವಿವಾದಗಳು ಮತ್ತು ವಿದ್ಯಾರ್ಥಿಗಳ ಅಸಮಾಧಾನ. ಇದೇ ಅವಧಿಯಲ್ಲಿ ರಾಷ್ಟ್ರೀಯ ಮಟ್ಟದ ಕೆಲವು ಪ್ರವೇಶ ಪರೀಕ್ಷೆಗಳ ಕುರಿತು ಪ್ರಶ್ನೆಗಳು ಉದ್ಭವಿಸಿದವು. ವಿದ್ಯಾರ್ಥಿಗಳು ಕೇಳಿದ ಪ್ರಮುಖ ಪ್ರಶ್ನೆಗಳು ಪರೀಕ್ಷೆಯ ಪಾರದರ್ಶಕತೆ, ಭದ್ರತಾ ವ್ಯವಸ್ಥೆ, ಅಕ್ರಮಗಳ ಕುರಿತು ತನಿಖೆ, ಸಮಯೋಚಿತ ಕ್ರಮ. ದೇಶದ ಹಲವೆಡೆ ವಿದ್ಯಾರ್ಥಿಗಳು ಶಾಂತಿಯುತ ಪ್ರತಿಭಟನೆ ನಡೆಸಿ ಶಿಕ್ಷಣ ವ್ಯವಸ್ಥೆಯ ಮೇಲಿನ ವಿಶ್ವಾಸವನ್ನು ಕಾಪಾಡುವಂತೆ ಒತ್ತಾಯಿಸಿದರು. ಸರ್ಕಾರದ ಕ್ರಮಗಳು. ಪ್ರತಿಭಟನೆಗಳ ನಂತರ ಸರ್ಕಾರ ತನಿಖೆಗೆ ಆರಂಭಿಸಿತು. ಪರೀಕ್ಷಾ ಭದ್ರತೆಯನ್ನು ಬಲಪಡಿಸುವ ಕ್ರಮವನ್ನು ಘೋಷಿಸಿತು. ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆಯ ಕುರಿತು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿತು. ಸುದ್ದಿ ವರದಿಗಳ ಪ್ರಕಾರ ಈ ಬೆಳವಣಿಗೆಗಳ ನಡುವೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಸಲ್ಲಿಸಿದರು. ರಾಜೀನಾಮೆ, ಇದರ ಅರ್ಥವೇನು? ರಾಜೀನಾಮೆ ಎಂದರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸೋಲು ಎಂದು ಅರ್ಥವಲ್ಲ. ಒಬ್ಬ ಸಚಿವರ ಅವಧಿಯಲ್ಲಿ ಉತ್ತಮ ಸಾಧನೆಗಳಿಗೂ ಇರಬಹುದು, ಸವಾಲುಗಳು ಇರಬಹುದು. ಈ ಘಟನೆಯ ನಂತರ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯ ವಿಶ್ವಾಸ, ಪರೀಕ್ಷಾ ಭದ್ರತೆ ಮತ್ತು ಉತ್ತರದಾಯಿತ್ವದ ಕುರಿತು ದೊಡ್ಡ ಮಟ್ಟದ ಚರ್ಚೆ ಆರಂಭವಾಯಿತು. ಇದರಿಂದ ಸರ್ಕಾರ ಕಲಿತ ಪಾಠಗಳು ಏನು? ಈ ಘಟನೆ 3 ಪ್ರಮುಖ ಸಂದೇಶಗಳನ್ನು ನೀಡುತ್ತದೆ. ಪರೀಕ್ಷಾ ವ್ಯವಸ್ಥೆ ಸಂಪೂರ್ಣ ಪಾರದರ್ಶಕವಾಗಿರಬೇಕು. ವಿದ್ಯಾರ್ಥಿಗಳಿಗೆ ವಿಶ್ವಾಸವೇ ಶಿಕ್ಷಣ ವ್ಯವಸ್ಥೆಯ ಅಡಿಪಾಯ. ಡಿಜಿಟಲ್ ಯುಗದಲ್ಲಿ ಯಾವುದೇ ಸಮಸ್ಯೆಯನ್ನು ತಕ್ಷಣ, ಸ್ಪಷ್ಟವಾಗಿ ಮತ್ತು ವಿಶ್ವಾಸಾರ್ಹವಾಗಿ ಪರಿಹರಿಸಬೇಕು. ಧರ್ಮೇಂದ್ರ ಪ್ರಧಾನ್ ಅವರ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸುಧಾರಣೆಗಳು, ಪ್ರಯತ್ನಗಳು ನಡೆದವು. ಅದೇ ಸಮಯದಲ್ಲಿ ಪರೀಕ್ಷೆ ವಿವಾದಗಳು ಸರ್ಕಾರದ ಮುಂದೆ ದೊಡ್ಡ ಸವಾಲಾಗಿ ನಿಂತವು. ಒಂದು ವಿಷಯ ಸ್ಪಷ್ಟವಾಗಿದೆ: ಭಾರತದ ಭವಿಷ್ಯ ನಮ್ಮ ವಿದ್ಯಾರ್ಥಿಗಳ ಕೈಯಲ್ಲಿದೆ. ಆದ್ದರಿಂದ ಶಿಕ್ಷಣ ನೀತಿಗಳು, ಪರೀಕ್ಷಾ ವ್ಯವಸ್ಥೆ ಮತ್ತು ಪಠ್ಯಕ್ರಮ ಇವೆಲ್ಲವೂ ನ್ಯಾಯಯುತ, ಪಾರದರ್ಶಕ ಮತ್ತು ಎಲ್ಲರೂ ಒಳಗೊಂಡ ರೀತಿಯಂತೆ ರೂಪುಗೊಳ್ಳುವುದು ಅತ್ಯಂತ ಮುಖ್ಯ. ನಿಮ್ಮ ಅಭಿಪ್ರಾಯವೇನು? ಧರ್ಮೇಂದ್ರ
ಧರ್ಮೇಂದ್ರ ಪ್ರಧಾನ್ ಅವರ ಅವಧಿಯಲ್ಲಿ ನೀವು ಯಶಸ್ವಿ ಶಿಕ್ಷಣ ಸುಧಾರಣೆ ಅವಧಿ ಎಂದು ನೋಡುತ್ತೀರಾ ಅಥವಾ ಪರೀಕ್ಷೆ ವಿವಾದಗಳು ಆ ಸಾಧನೆಗಳ ಮೇಲೆ ಹೆಚ್ಚು ಪರಿಣಾಮ ಬೀರಿದವೆಂದು ಭಾವಿಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.